ಇಲ್ಲ. ಯಾಕೆ ಇಷ್ಟು ವರ್ಷ ನಾವು ಹೋರಾಟ ಮಾಡಿ ಮಾಡಿ ಸಾಕಾಗೋಗಿದೆ. ಎರಡನೇದು, ನಾನು ಇದಕ್ಕೆ ಮೊದಲು ಈಶ್ವರ ಖಂಡ್ರೆ ಅವರು ಬೇಲೂರಿಗೆ ಬಂದಾಗ ಅವರಿಗೆ ನೇರವಾಗಿ ಗಮನಕ್ಕೆ ತಂದಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೂ ಅದು ಗೊತ್ತಿದೆ. ಶಾಲಾ ಮಕ್ಕಳು 4ರಿಂದ 4:15 ಸಮಯಕ್ಕೆ ಎಲ್ಲರೂ 3ರಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಅವರಿಗೆ ಹಳ್ಳಿಗಳಲ್ಲಿ ಆನೆಗಳು ಎಲ್ಲಿದ್ದಾವೆ ಅಂತ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ ಮೇಡಮ್. ಅವರಿಗೆ ಜೀವಕ್ಕೆ ರಕ್ಷಣೆ ಯಾರು? ಇದ್ರ ಬಗ್ಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿದ್ರೆ ವೆಹಿಕಲ್ ಮಾಡ್ತೀವಿ, ನೀವು ಸಪರೇಟ್ ನಾವು ಅವರಿಗೆ ಅನುಕೂಲತೆ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ಯಾಕೆ ಅವರಿಗೆ ಅಷ್ಟು ಬೇಜವಾಬ್ದಾರಿನ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ? ಇದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ದಯವಿಟ್ಟು ಇವತ್ತು ನೀವು ಅಂತಿಮ ನಮಗೆ ಈ ಆನೆಯ ಹಾವಳಿಯ ಅಂತಿಮ ಒಂದು ನಿರ್ಧಾರವನ್ನ ನಮ್ಮ ಎಲ್ಲಾ ರೈತರುಗಳಿಗೆ ನೀವು ಕೊಡ್ಲೇಬೇಕು ಅಂತ ಹೇಳಿ ಬಲತ್ಕಾರವಾಗಿ ನಿಮ್ಗೆ ಒತ್ತಾಯ ಮಾಡ್ತಿದ್ದೀನಿ ಮೇಡಮ್. ಈ ತರದ ಕಾಡಾನೆ, ಮಾನವ ಸಂಘರ್ಷ, ಈ ನಿಯಂತ್ರಣ, ಆತ್ಮವಿಶ್ವಾಸ ಎಂಬ ಕೆಲಸಗಳ ಬಗ್ಗೆ ನಾನು ಒಂದು 20 ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆನೆಗಳ ದೃಷ್ಟಿಯಲ್ಲೇ ಸತ್ಯಾಗ್ರಹ ಮಾಡಿದ್ದೇವೆ, ಮನವಿ ಕೊಟ್ಟಿದ್ದೇವೆ, ಸಚಿವರನ್ನು ನೋಡಿದ್ದೇವೆ, ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ. ಬಹುಶಃ ನನಗನ್ಸುತ್ತೆ ನೀವಿಲ್ಲಿ ಬಂದಿರುವಂಥ ಸಮಯ ಮತ್ತು ಎಲ್ಲರದ್ದು ಸಮಯ ತುಂಬ ವ್ಯರ್ಥ ಆಗ್ತಾ ಇದೆ ಅನ್ಸುತ್ತೆ ನನಗೆ. ಯಾಕಂದರೆ ಇಷ್ಟು ವರ್ಷದಿಂದ ಹೋರಾಟದ ಫಲವಾಗಿ ಯಾರಿಗೆ ಮನವಿ ಕೊಟ್ಟರು ರೈತರದ್ದು ಯಾವುದೇ ಅವರ ಬೆಳೆ ಹಾನಿ ಆಗಿರೋದಿರ್ಬೋದು, ಅಥವಾ ಅವರ ಮನೆ ಮೊದಲು ಬರೀ ಬೆಳೆ ಹಾನಿ ಮಾಡ್ತಾ ಇದ್ವು, ಇವತ್ತು ಮನೆಗಳ ಸುತ್ತ ಎಲ್ಲ ಬಂದು ಜೀವಭಯದಿಂದ ಓಡಾಡ್ತಾ ಇರುವಂಥ ಪರಿಸ್ಥಿತಿ ಬಂದಿದೆ. ಗೊತ್ತಿದೆ ನಿಮಗೆ, ಮಲ್ನಾಡಲ್ಲಿ ಒಂದೊಂದೇ ಮನೆಗಳಿರುತ್ತೆ. ಆ ಮನೆಗಳನ್ನು ವಾಸ ಮಾಡೋದೇ ಕಷ್ಟ ಆಗಿದೆ. ಅರಣ್ಯ ತಾಲೂಕಿನಲ್ಲಿ 1,000 ಎಕರೆ ಕಾಫಿ ತೋಟ ತಗೊಂಡ್ರೆ ನಾವು ಬಹುಶಃ ನಿರಾಳವಾಗಿರ್ಬೋದು ಅನ್ಸುತ್ತೆ. ಸಚಿವರು ಇರೋ ಕಡೆ ಆನೆ ಬರೋದಿಲ್ಲ, ಅದು ನಮ್ಮ ಅನುಭವಕ್ಕೆ ಬಂದಿದೆ. ಅದನ್ನು ಹೇಳಿ ನಿಮ್ಮ ವರದಿ ಅದು ತಲುಪುತ್ತೆ ಸರ್ಕಾರಕ್ಕೆ ಅನ್ನೋದಾದ್ರೆ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ, ನಾನು ಇನ್ನೊಂದು ಹೇಳ್ತೇನೆ. ಈಗ ಆಗ್ತೀರಾ ಇಷ್ಟು ಎಕರೆಗೆ ಇಷ್ಟು ಅಂತ ಹೇಳಿ ಕೊಡ್ತೀರಾ, ಅದರಲ್ಲಿ ಏನು ಗೊತ್ತಾ, ನಾವು ಸ್ಪ್ರಿಂಕ್ಲರ್ ಪೈಪ್ ಇರುತ್ತೆ, ಅದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಬೇಕಾದ್ರೆ ಅದಕ್ಕೆ ಸಿಮೆಂಟ್ ಹೋಲ್ಗಳನ್ನು ನೆಟ್ಟಿರ್ತೀವಿ. ಮತ್ತೆ ಕಂಬಗಳು ಏನು ಕರೆಂಟ್ದು ವೈರ್ ಎಳ್ಕೊಂಡು ಬಂದಿರ್ತೀವಿ, ಮೇನ್ಸ್ ಇರ್ಬೋದು, ಪೈಪ್ಗಳಿರ್ಬೋದು, ಇವು ಯಾವುದಕ್ಕೂ ಪರಿಹಾರ ಇಲ್ಲ. ಬೇಲಿಗಳಿಗೆ ಪರಿಹಾರ ಇಲ್ಲ. ಒಂದು ನಾಮಕಾವಸ್ಥೆ ಪರಿಹಾರ ಕೊಡುವಂಥದ್ದಾಗುತ್ತೆ. ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರುವಂತನು ಬರೀ 5-10 ಸಾವಿರದಲ್ಲಿ ಈ ವರ್ಷ ಕಾಫಿ ಬರುತ್ತೆ ಅಂತ ಜೀವನ ಮಾಡ್ತಾ ಇರ್ತೀವಿ. ರೈತರುಗಳು ಮುಂದಿನ ವರ್ಷ ನಮಗೆ ಬೆಳೆ ಆಗ್ಬಹುದು, ನಾವು ಚೆನ್ನಾಗಿ ಬದುಕಬಹುದು, ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮಕ್ಕಳನ್ನ ಎಜುಕೇಶನ್ ಮಾಡಿಸ್ಬೋದು ಅಂತ. ಇದರಿಂದ ದೊಡ್ಡ ಅನಾಹುತ ಆದಾಗ ನಮ್ಗಾಗಂತ ಆಘಾತ ಇನ್ನೊಂದಿಲ್ಲ. ನಮಗೆ ಯಾವ MLA ಬೇಡ ಮೇಡಮ್, ನಮ್ಗೆ ಯಾವ ಮಿನಿಸ್ಟ್ರು ಬೇಡ ಮೇಡಮ್. ನಮಗೆ ಇಂಥ ಒಂದು ವಿಶೇಷತೆಗೆ ನಮಗೆ ಪರಿಹಾರ ಬೇಕು. ನೀವು ಆನೆಯನ್ನ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಆನೆ ಸಮಸ್ಯೆನ ದಯಮಾಡಿ ಬಗೆಹರಿಸಿ. ನಾವು ನಿಮ್ ಜೊತೆ ಇರ್ತೀವಿ. ನಿಮ್ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಾನು ನಿಮ್ಮನ್ನ ಭಾರಿ ಹತ್ತಿರದಿಂದ ನೋಡಿದ್ದೀನಿ. ಅದು 3 ವರ್ಷದಿಂದ ಮುಂದೆ ಒಂದು ಆನೆ ಸತ್ತಿರುತ್ತೆ ಗದ್ದೆಯಲ್ಲಿ. ನನಗೆ ತಗೋಗಿ ಅರೆಸ್ಟ್ ಮಾಡ್ತಾರೆ. ನನ್ ಹೋಗಿ 3 ದಿವಸದಿಂದ ಮುಂಚೆ ಬಂದು ಮನೆಗೆ ಬಂದು ಪಾಲಿಕೆ ಇಲಾಖೆಯವರು ತಗೋಗಿರ್ತಾರೆ. ಇಲ್ಲಿವರೆಗೆ ಕೇಸ್ ಮೂವ್ ಮಾಡಿಲ್ಲ, ನಮಗೆ ಕರೆದಿಲ್ಲ, ಮತ್ತೆ ನಮಗೆ ತಗೋಗಿ ಹಿಂಸೆ ಕೊಟ್ಟಿದ್ದಾರೆ, ಮತ್ತೆ ಕೇಸು ಮೂವ್ ಮಾಡಿಲ್ಲ. ಯಾಕೆ ಅಂತ ಕೇಳಿ ಮೇಡಮ್. 20,000 ರೂಪಾಯಿ 10 ಸಾವಿರ ಪರಿಹಾರ ಕೊಟ್ರೆ ಆ ರೈತ ಒಳ್ಳೇದಾಗ್ತಾನ. ಅವನು ಏನಾಗ್ಬೇಕು, ಸಾಲ ಮಾಡ್ಕೊಂಡು ಇವತ್ತು ನಾವು ಸಾಯ್ತಾ ಇದೀವಿ. ಯಾರು ಹೇಳೋದು ನಮ್ಮ ಸಮಸ್ಯೆನ? ಒಂಚೂರು ನಮ್ಮ ಸಮಸ್ಯೆನ ಯಾರು ಹೇಳೋದು ಸ್ವಾಮಿ? ನಿಮ್ಗೆ ಹೇಳ್ತಾ ಇದೀವಿ. ಈ ಪರಿಹಾರ ಯಾಕೆ ಸಾಲದು? 20ರಿಂದ 22 ಸಾವಿರ ರೂಪಾಯಿ ಒಂದು ಪ್ಯಾಕೇಜ್ ಮಾಡಿ ಬೆಳೆಯಕ್ಕೆ ಖರ್ಚಾಗ್ತದೆ. ಗೊಬ್ಬರ, ಬೀಜ, ಔಷಧಿ, ಮತ್ತೊಂದು ತನಿ ಗೊಬ್ಬರ ಎಲ್ಲ ಹಾಕಿ ಬೆಳೆಯಲಿಕ್ಕೆ ಒಂದು 20 ಕ್ವಿಂಟಲ್ ಜೋಳ ಆಗುತ್ತೆ ಕನಿಷ್ಠ ಅಂದ್ರೆ. ಇವತ್ತು ನಾವು ಮಾಡಾವೆ. ನಮ್ಮ ಪಕ್ಕದಲ್ಲೇ 3 ಎಕರೆ, ನನ್ನ ತಮ್ಮ 3 ಎಕರೆ, ನನ್ನ 6 ಎಕರೆ ಜೋಳ ಏನೇನೂ ಬಿಟ್ಟಿಲ್ಲ. ಸ್ವಲ್ಪ ನಾವು 30-35 ಆನೆ ಬಂದ್ಬಿಟ್ಟು ಮರಿ ಎಲ್ಲ ಸೇರಿಟ್ಟು ತಿಂದು ನುಂಗಿ ನೀರು ಕೊಟ್ಬಿಟ್ಟ. ನೋಡ್ಬಾರ್ದು ಅದನ್ನ. ನಾವು ಹೋಗಿ ಪ್ರಾಣಿಗಳ ಜಂಗಮದಲ್ಲಿ ಬಿಡ್ತಾರೆ. ನಿಮ್ಮ ಅರಣ್ಯ ಇಲಾಖೆ ಸಾಗೇಬ್ರೆ ಆನೆಕಾಯರು ಮನೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಯಿಂದ ಮನೆಗೆ ಹೋಗ್ತಾರೆ. ನೈಟು 8 ಗಂಟೆಗೆ ಬಂದು ನುಗ್ತಾರೆ. ನೀವೇನು ಬೆಂಕಿ ಹಾಕಿ ಏನು ಮಾಡಿ ನಿಲ್ಲ. ನಾವು ಹೊತ್ತಿಗೆ ಹೋದ್ರೆ ಸರ್ಪಂಚ್ ಹಾಕ್ತವೆ. ಯಾರು ಹೋಗ್ತಾರೆ ಹೋಗಾಗತ್ತಾ? ಇದನ್ನು ಸರಿಯಾದ ರೀತಿ ಮಾಡಿ ಪರಿಹಾರವನ್ನು ಹೆಚ್ಚು ಮಾಡ್ಬಿಡಿ ರೈತರಿಗೆ. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮನ್ನು ದೂರ ಬಿಡಿಸ್ಬಿಡಿ. ನಮ್ಮ ಜಮೀನೆಲ್ಲ ಕೊಂಡ್ಬಿಡಿ. ಎಲ್ಲ ಹೋಗ್ತೀನಿ ಹೋಗ್ರಿ. ಏನು ಮಾಡೋಕ್ಕಾಗಲ್ಲ. ಒಂದು 4-5 ಅಡಿದೆ ಆಗುತ್ತೆ. ಒಂದು 2,000 ಎಕರೆ ಕೊಂಡ್ಕೊಂಡ್ರೆ ಐತೆಗೆ ಕೊಂಡ್ಕೊಂಡ್ಬಿಟ್ಟು ಎಲ್ಲ ಹೋಗ್ತೀವಿ. ಇಲ್ಲ ಪ್ರಾಣ ಕಲ್ತೀವಿ ನಾವು. ಸಮಸ್ಯೆ ನೋಡಿ ಏನ್ ಮಾಡ್ತೀವಿ ಅಂತ ಎಲ್ಲ ಕೈ ಮುಖ್ಯ. ದಯವಿಟ್ಟು ನೀವು ಪರಿಹಾರದ ಬಗ್ಗೆ ಚಿಂತೆ ಮಾಡೋದಾದ್ರೆ ಈ ಸಭೆನೇ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ದಯವಿಟ್ಟು ಪರಿಹಾರದ ಬಗ್ಗೆ ಸಭೆ ಮಾಡೋದಾದ್ರೆ ಸಭೆ ಮಾಡೋದಾದ್ರೆ ಸಭೆ ಬೇಕಾಗಿಲ್ಲ. ತನ್ನ ತೋಟ
ತೋಟಕ್ಕೆ ಹೋಗ್ಬಾರ್ದು ಅಲ್ಲಿ ತೋಟಕ್ಕೆ ಹೋಗ್ಬಾರ್ದು ಅಂತ. ಇದು ಉತ್ತರ ಇದು. ನಮ್ಗೆ ಶಾಶ್ವತ ಪರಿಹಾರ ಬೇಕು. ದಯವಿಟ್ಟು ನೀವು ಆನೆಗೆ ಶಾಶ್ವತ ಪರಿಹಾರ ಮಾಡಿಕೊಡಿ, ಇಷ್ಟೇ. ಇದು ಮಾಡಿಲ್ಲ. ಅದೇ ರೀತಿ ನೀವೇನು ಜಾಕ್ನಹಳ್ಳಿ ಗ್ರಾಮದಲ್ಲಿ ಕರೆಂಟಿನ ವ್ಯವಸ್ಥೆನೇ ಇಲ್ಲ. 6 ತಿಂಗಳಾಯ್ತು ಮಾತು ಕೊಟ್ಟು ಕರೆಂಟಿನ ವ್ಯವಸ್ಥೆ ಮಾಡ್ತೀವಿ ಅಂತ. ಯಾವಾಗ ನೋಡಿದ್ರು ಜಾಕ್ನಹಳ್ಳಿ ನೀವು ನೋಡ್ಬೋದು, ತಿಂಗಳಲ್ಲಿ 24-25 ದಿವಸ ಜಾಕ್ನಹಳ್ಳಿ ಗ್ರಾಮ, ಅರಮನೆ ಗುಡ್ಡ, ಕೋಗೋಡು ಇದೇ ರೀತಿ ಬರುತ್ತೆ ನಿಮ್ GPS ಅಲ್ಲಿ. ಯಾವುದೇ ರೀತಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಅದನ್ನೆಲ್ಲ ತಿನ್ಸ್ಕೊಂಡು ಹೊರಟಾಗ ನಾವು ನಿಮ್ಮ ಹತ್ರ ಬಂದು ಬೇಡಬೇಕು. ಏನಂತ ಬೇಡಬೇಕು? ಪರಿಹಾರ ಕೊಡಿ ಅಂತ ಭಿಕ್ಷೆ ಬೇಡ್ದಂಗ್ ಬೇಡಬೇಕು. ಎಷ್ಟು ಕೊಡ್ತೀರಾ? 10-15%. ಅಯ್ಯಯ್ಯೋ ಅಂದ್ರ 20%. 5 ಲಕ್ಷ ಲಾಸ್ ಆಯ್ತಂದ್ರೆ 1 ಲಕ್ಷ ಮೆನ್ಷನ್ ಮಾಡ್ತೀರಾ. ನಾವು ಎಲ್ಲಿಂದ ಹೋಗ್ಬೇಕು? ಯಾರ ಹತ್ರ ಕೇಳಬೇಕು? ಇದಕ್ಕೆ ಉತ್ತರ ಕೊಡಿ ಮೇಡಮ್. ನಮಗೆ ಜಕ್ವನಹಳ್ಳಿ ಫಾರೆಸ್ಟ್ ಅಲ್ಲಿ ಆನೆ ನಿಲ್ಸಕ್ಕೆ ಅವಕಾಶ ಕೊಡಬೇಡಿ. ನಮಗೆ ತುಂಬಾನೇ ತೊಂದರೆ ಆಗ್ತಿದೆ, ನನಗೆ ಒಬ್ಬನಿಗೆ ಅಂತ. ಇವತ್ತು ಊರಿಗೆ ನುಗ್ತಾ ಇದೆ ಮೇಡಮ್. ಮೊನ್ನೆ ದಿವಸ ಮನೆ ಹತ್ರ ನುಗ್ಬಿಟ್ಟು ಮಕ್ಕಳು ಮರಿ ಇದ್ರು, ಎಲ್ಲರೂ ಇದ್ರು, ಪ್ರಾಣ ಉಳಿದಿರೋದೇ ಹೆಚ್ಚು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮನೆ ಹತ್ರ ನುಗ್ಬಿಟ್ಟು ಕಾರ್ನ ನಜ್ಜುಗುಜ್ಜು ಮಾಡಿರುತ್ತೆ ಮೇಡಮ್. ಆದ್ರೆ ಆ ಪರಿಹಾರ ಬರ್ತಾ ಇರೋದು 2 ತಿಂಗಳು 3 ತಿಂಗಳಿಗೆ. ಆ ಕಾರ್ನ ರಿಪೇರಿ ಮಾಡಿ ಕೊಟೇಶನ್ ನ ಅವ್ರಿಗೆ ತಲುಪಿಸಿದ್ರೆ ಮಾತ್ರ ಈ ಕಾನೂನು ಚೇಂಜ್ ಆಗ್ಬೇಕು ಮೇಡಮ್. ಯಾಕಂತ ಹೇಳಿದ್ರೆ ಅವನಿಗೆ ರಿಪೇರಿ ಮಾಡಿ ಹಾಳಾಗಿದೆ. ಈ ಹಿಂದೆ ಸಾಕಷ್ಟು ಅರ್ಜಿಗಳನ್ನ ನಮ್ಮ ಸಾಹೇಬರಿಗೆ, ಎಮ್ಮೆಲ್ಯೆ ಸಾಹೇಬರಿಗೆ ಮತ್ತೆ ಪಂಚಾಯತಿಗೆ ಸಲ್ಲಿಸಿದ್ವಿ. ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಪ್ರಕೃತಿ ತಜ್ಞರು ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡೇ ಇದ್ರು. ಆದ್ರೆ ಅವರಿಗೆ ಕಾಲಮಿತಿಯಿಂದ ಅವ್ರನ್ನ ಬದಲಾವಣೆನ ಮಾಡಬೇಕಾದ ಅನಿವಾರ್ಯ ವರ್ಗಾವಣೆ ಆಗಿದ್ದಾರೆ. ಆದ್ರೆ ಇನ್ನೂ ಕೂಡ ಆ ಸ್ಥಳವನ್ನು ತುಂಬಿಸೋದಕ್ಕೆ ಇವತ್ತು ಕೂಡ ಆಗಿಲ್ಲ. ಇದು ಜನರಿಗೆ ತುಂಬಾ ಸಮಸ್ಯೆ ಆಗಿದೆ. ಗ್ರಾಮೀಣ ಮಟ್ಟದ ಜನರು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಅಂತ ಬಂದಾಗ, ಆಸ್ಪತ್ರೆಗಳಿಗೆ ಬಂದಾಗ ಅವರು ಮಾತೆತ್ತಿದ್ರೆ ಬೇರೆ ಬೇರೆ ಕಡೆ ಹೋಗಿ, ಇನ್ನೆಲ್ಲೂ ಕೂಡ ಇಷ್ಟು ದೊಡ್ಡ ಮೈದಾನಗಳು ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾಗ್ಲಿ, ಏನಾದ್ರೂ ಅಧಿಕಾರಿಗಳು ಬಂದ್ರೆ ನಿಮ್ಮನ್ನ ಇಲ್ಲೇ ಕೂರಿಸ್ಬೇಕು ಹೊರತು ಬೇರೆ ಕಡೆ ಕೂರ್ಸಕ್ ಆಗಲ್ಲ. ಸಾಕಷ್ಟು ಜನಪ್ರತಿನಿಧಿಗಳು ಮನವಿಗಳನ್ನ ಮಾಡೋದ್ರ ಮೂಲಕ, ನಾವು ಇಲ್ಲಿ ಆ ಹೋರಾಟಗಳನ್ನ ಮಾಡೋದ್ರ ಮೂಲಕ ನಿಮ್ಗಳ ಗಮನಕ್ಕೆ ತಂದಿದ್ದೇವೆ. ಇಲ್ಲಿಗೆ ಆಟದ ಮೈದಾನನೂ ಕೂಡ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮ ಸಮಸ್ಯೆ ಎಲ್ಲರೂ ಹೇಳಿದ್ದಾರೆ. ಆದ್ರೆ ಇದೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇವಾಗ ರೋಡಿನ ಸಮಸ್ಯೆಗಳು ಇರ್ಬೋದು. ಈಗ ನೀವು ಬಂದಿರೋದು ಆನೆಯ ಒಂದು ಆತ್ಮವಿಶ್ವಾಸದ ಒಂದು ಮೂಡಿಸುವ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ನಮ್ಗೆ ಆತ್ಮವಿಶ್ವಾಸ ಅಂದ್ರೆ ನಮ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಏನಂತಂದ್ರೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಆನೆಗಳು ಓಡಾಡ್ತಾ ಇದಾವೆ. ನಮ್ಮ ಸೂರ್ಕೋಡ್ ಇರ್ಬೋದು, ಮಲ್ಲಾಪುರ ಇರ್ಬೋದು, ಕಟ್ಟೆಹೊಳೆ ಇರ್ಬೋದು, ಬಕ್ರವಳ್ಳಿ ಇರ್ಬೋದು. ಆಮೇಲೆ ಅಲ್ಲಿ ಏನ್ ಮಾಡ್ತಾರೆ ಮೇಡಮ್ ಅಂತಂದ್ರೆ, ಪಟಾಕಿ ಹೊಡಿತಾ ಇರ್ತಾರೆ, ಅದು ಕೂಗ್ತಾ ಇರ್ತವೆ. ನಮ್ಗೆ ರಾತ್ರಿ ಎಲ್ಲ ನಿದ್ದೆನೇ ಇರೋದಿಲ್ಲ. ಎಷ್ಟು ದಿನ ಎದ್ದು ಓಡಿ ಬಂದು ಎಷ್ಟು ಹೆದರಿದೀವಿ ಅಂತಂದ್ರೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇದಕ್ಕೆ ಎಲ್ಲರೂ ಹೇಳಿದ ಹಾಗೆ ಒಂದು ಶಾಶ್ವತ ಪರಿಹಾರ ನೀವು ಕೊಡ್ಲೇಬೇಕಾಗಿದೆ. ಜೊತೆಗೆ ಇನ್ನು ಯಾರೋ ಹೇಳಿದ್ರು, ನಾವು ನಮ್ ಫುಡ್ ಕೊಡ್ಬೋದು ಮೊದಲು ಮಾಡಿ. ಜೊತೆಗೆ ಸೋಲಾರ್ ತಂತಿ, ಇದು ಎಲ್ಲರೂ ಹೇಳಿದ್ದಾರೆ, ಆದ್ರೆ ನಾನು ಕೂಡ ಹೇಳ್ತಾ ಇದ್ದೀನಿ, ಸೋಲಾರ್ ತಂತಿ ನಮ್ಗೆ ಬೇಕೇ ಬೇಕು. ನಮ್ಗೆ 100% ಸೋಲಾರ್ ತಂತಿ ಕೊಡಿಸಿ. ಯಾಕೆಂತಂದ್ರೆ ದೊಡ್ಡವ್ರು ಮಾಡ್ಕೊಳ್ತಾರೆ, ಈ ಮಧ್ಯಮ ವರ್ಗದವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ಹಾಗಾಗಿ ಅದನ್ನೊಂದು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಇನ್ನು ರೋಡಲ್ಲಿ ಸಹ ಅಷ್ಟೇ ದೊಡ್ಡ ಗಾಡಿಗಳು, ದೊಡ್ಡ ನಮ್ಮೆಲ್ಲ ಬೆಳೆಗಾರರು ನಾವೊಂದು ಮನವಿ ಪತ್ರವನ್ನ ಕೊಟ್ಟಿದ್ವಿ. ಏನು ಅಸ್ಸಾಂ ಬಾಂಗ್ಲಾ ಕಾರ್ಮಿಕರಿದ್ದಾರೆ, ಅವರ ಅಕ್ರಮ ನುಸುಳಿ ಬಂದಿದ್ದಾರೆ. ಬೇಕಾಬಿಟ್ಟಿಯಾಗಿ ನಮ್ಮ ಮಲೆನಾಡಲ್ಲಿ ಅವರಿಗೆ ಮನೆಗಳನ್ನ ಕೊಡ್ತಾ ಇದ್ದಾರೆ ಬಾಡಿಗೆ ಆಗಿ. ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿ ಬಹುಶಃ ಅವರು 24 ಗಂಟೆ ನಂತರನೇ ಒಂದು ಅದಕ್ಕೆ ತಾತ್ವಿಕ ಒಂದು ಅವಕಾಶವನ್ನು ಕೂಡ ಕೊಟ್ಟರು. ವಾರ್ಷಿಕವಾಗಿ ಬಹುಶಃ 15,000ಕ್ಕೂ ಹೆಚ್ಚು ಕೋಟಿಯನ್ನ ವಿದೇಶಿ ವಿನಿಮಯವನ್ನ ಕಾಫಿ ಬೆಳೆಯಿಂದ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಮೇಡಮ್. ಇಷ್ಟಿದ್ರೂ ಕೂಡ ಇವತ್ತು ಮಲೆನಾಡಿನ ಜನ ಸರ್ಕಾರಕ್ಕೆ ಅಂಗಲಾಗ್ತಾ ಇದ್ದಾರೆ. ಪರಿಹಾರಕ್ಕಲ್ಲ ಅಥವಾ ಬೇರೆ ಯಾವುದೇ ಹಣಕಾಸಿಗಲ್ಲ, ಬದುಕಿಗಾಗಿ. ಮೇಡಮ್, ನಮಗೆ ಯಾವ ಗ್ಯಾರಂಟಿ ಭಾಗ್ಯ ಬೇಡ ಮೇಡಮ್, ಯಾವುದೋ ಬಿಟ್ಟಿ ಭಾಗ್ಯ ಬೇಡ, ಬದುಕಿನ ಗ್ಯಾರಂಟಿ ಕೊಡಿಸಿ ಮೇಡಮ್. ದಯಮಾಡಿ ಎಲ್ಲ ಬೆಳೆಗಾರರು ಮತ್ತೆ ಎರಡು ಹೋಬಳಿನ ಖಾಲಿ ಮಾಡಿಸಿ ನಾವು ರೈತರು ಹೋಗಿ ತಯಾರಿದ್ವಿ, ಜಮೀನು ಕೊಡಿದ್ವಿ. ನಮಗೆ ಬೇಕಾದ್ರೆ ಎರಡೇ, ಒಂದು ಇಲ್ಲ ಆನೆಗಳನ್ನ ಕಾಡಿ ಕಟ್ಟಬೇಕು, ಇಲ್ಲ ನಮ್ಮನ್ನ ಹೊರ ಕಳಿಸ್ಬೇಕು. ಎರಡನ್ನು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ
ತಟ್ಟಾದ ಉತ್ತರ ಸರ್ಕಾರ ನಾವು ಕೊಡಲೇಬೇಕಾಗ್ತದೆ. ಯಾಕಂದ್ರೆ ರೈತ ಬದುಕಿ ಎಂಥ ಕೋವಿಡ್ ಸಮಯದಿಂದಲೂ ರೈತ ಭೂಮಿಲಿ ಕೆಲಸ ಮಾಡಿ ಆಹಾರ ಭದ್ರತೆ ಕೊಟ್ಟ ರೈತ ಇವತ್ತು ಇಲ್ಲಿ ಆನೆ ಜೀವಿಗಳಿಗೋಸ್ಕರ ಹೆದರಿಕೊಂಡು ಜೀವನ ಮಾಡ್ತಕ್ಕಂಥ ಬದುಕಾಗಿದೆ. ಹಾಗಾಗಿ ಇವತ್ತು 15 ದಿನ ಗಡುವು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಎಷ್ಟು ಮಟ್ಟಿಗೆ ವರದಿ ಕೊಡ್ತಾರೆ, ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸ್ತದೆ ನೋಡ್ಕೊಂಡು ಮುಂದಿನ ನಮ್ಮ ನಡೆಗಳು ಅಂತ ಹೇಳ್ಬೇಕಾಗ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಗಮನ ಕೊಡಬೇಕು. ಆಮೇಲೆ ಜೀವನ ಮಾಡಕ್ಕಾಗೋದಿಲ್ಲ. ಈಗ 1,000 ಗಿಡ ಹೋಯ್ತಂದ್ರೆ ಎಷ್ಟು ಮೂಟೆ ಕಾಫಿ ಹೋಗ್ತದೆ? ಅದು ಇನ್ನು ನಮಗೆ 10 ವರ್ಷ ಬೇಕು ಅಂತ ನಮಗೆ ತೆಗಿಲಿಕ್ಕೆ. ದಯವಿಟ್ಟು ಈಗ ಬಂದರೆ ಹೊಸದಾಗಿ 3ನೇ ತಹಸೀಲ್ದಾರ್, ಇನ್ನು ನನಗೆ ದಾರಿ ಸಮಸ್ಯೆ ಬಗೆಹರಿದಿಲ್ಲ. ಈಗ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟ ಮೇಲೆ ಆರೈತಕ್ಕೆ ಹೋಗಿ ಅಂತಾರೆ, ಆರೈತಕ್ಕೆ ಹೋದ್ರೆ ವಿಎತಕ್ಕೆ ಹೋಗಿ ಅಂತಾರೆ, ರೀಲೊಕೇಟ್ ಮಾಡಿ ಅಂತ ಸುಮಾರು ಜನ ಹೇಳಿದ್ರು. 2011 ಹೈಕೋರ್ಟ್ ಆದೇಶ ಮಾಡುತ್ತೆ ಹಾಸನ ಜಿಲ್ಲೆ ಆನೆ ಉಳಿಯುವ ಸೂಕ್ತ ಜಾಗವಲ್ಲ ಅಂತ. ಆ ಆದೇಶವನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 20 ಎಲಿಫೆಂಟ್ಸ್ನ ರೀಲೊಕೇಟ್ ಮಾಡ್ತಾರೆ. ಇನ್ನು ಸುಮಾರು 15 ಇಲ್ಲೇ ಉಳಿಯುತ್ತೆ. ಅದಾದ ಮೇಲೆ ಅದು ಬೆಳೀತಾ ಹಾಗೂ ಕೋವಿಡ್ ಕಾರಣಾಂತರದಿಂದ ಹೈವೇ ಕ್ರಾಸ್ ಮಾಡಿಬಿಟ್ಟು ಇವತ್ತು ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ 50 ಇದಾವೆ ಅಂತ. ಇಲ್ಲಿ ಸುಮಾರು ಜನ ಮಾತಾಡಬೇಕಾದ್ರೆ ಹೇಳಿದ್ರು 90ರಿಂದ 110 ಆನೆಗಳಿದಾವೆ ಅಂತ ಹೇಳಿದ್ರು. ಇದರಲ್ಲಿ ನಾವು ಲಾಸ್ಟ್ 10 ಇಯರ್ಸ್ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ 75 ಜೀವಗಳು ಆನೆ ತೆಗೆದಿರ್ತವೆ. ಲಾಸ್ಟ್ 3 ಇಯರ್ಸ್ ನೋಡಿದ್ರೆ 14 ಜೀವಗಳು ತೆಗೆದಿರುತ್ತೆ. ಲಾಸ್ಟ್ 4 ಮಂತ್ಸ್ ನೋಡಿದ್ರೆ 4 ಜೀವಗಳು ತೆಗೆದಿರುತ್ತೆ, ಜಾನ್ವರಿ ಟು ಮೇ. ಅದ್ರ ಜೊತೆಗೆ ಸ್ಟೇಟ್ ವೈಡ್ 374 ಆನೆಗಳು ಸಹ ಸತ್ತಿರ್ತವೆ. ಯಾಕಂದ್ರೆ ಅವರಿಗೆ ಆಹಾರ ಸಿಕ್ಕಿಲ್ಲ, ಅವರಿಗೆ ಎಕ್ಸಾಕ್ಟ್ಲಿ ಇರೋ ಪ್ರತಿ ವರ್ಷ ಆ ಕ್ರಾಪ್ಗೆ ಸರ್ವೆ ಮಾಡೋದು ಅವಶ್ಯಕತೆ ಇರಲ್ಲ. ಹಾಗಿದ್ರೆ ನಮಗೆ ಆರ್ಡರ್ಸ್ ಬರುತ್ತೆ, ನಾವು ಹೋಗ್ತೀವಿ, ಕ್ರಾಪ್ನ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಲಿಕ್ಕೆ ಯೂಶಲಿ ಸ್ಮಾರ್ಟ್ ಫೋನಿಂದ ಸರ್ವೆ ಮಾಡಬೇಕಾಗುತ್ತೆ. ಆ ಸ್ಮಾರ್ಟ್ ಫೋನ್ ಎಲ್ಲ ಬೆಳೆಗಾರರಿಗೆ ಎಲ್ಲ ರೈತರಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೆಕೆಂಡ್, ಎಲ್ಲ ಸರ್ವೆ ನಂಬರ್ಸಲ್ಲೂ ನಿಂತುಕೊಳ್ಳಕ್ಕಾಗಲಿ ಮತ್ತೆ ಅದು ತಿನ್ನಕ್ಕಾಗಲಿ ಬೇಕಾಗಿದ್ದಷ್ಟು ಏನೂ ಇಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರು ಈ ಭಾಗದಲ್ಲಿ ಇದ್ದ ಪ್ರಾಬ್ಲಮ್ಸ್ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತ ಸುಮಾರು ನಮ್ಮ ಬಡ್ಜೆಟ್ನಲ್ಲಿ 60 ಕೋಟಿದಿಂದ ಸಾಫ್ಟ್ ರಿಲೀಸ್ ಸೆಂಟರ್ನು ಭದ್ರಾದಲ್ಲಿ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೆಲ್ಲ ಅಡ್ವಾನ್ಸ್ ಸ್ಟೇಜ್ನಲ್ಲಿದ್ದು ಕೆಲಸ ಆಲ್ರೆಡಿ ಶುರುವಾಗಿದೆ. ಈ ಸಾಫ್ಟ್ ರಿಲೀಸ್ ಸೆಂಟರ್ ಬಂದ ಮೇಲೆ ನಮಗೂ ಇಲ್ಲಿ ಈ ಭಾಗದಲ್ಲಿದ್ದ ಅರಣ್ಯ ಇಲಾಖೆಯವರು ಸಂಪೂರ್ಣವಾಗಿ ಆನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಇತ್ತು. ಆ ಸ್ಥಳಾಂತರ ಮಾಡಬೇಕಾಗಿದ್ದು ಅಷ್ಟು ಗಂಟೆ ಮುಂಚೆ ಸಣ್ಣ ಟೈಮ್ನಲ್ಲಿ, ಟೆಂಪರರಿ ಟೈಮ್ನಲ್ಲಿ ನಾವು ಆನೆಗಳಿಂದ ಬರ್ತಾ ಇದೆ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಷ್ಕಾರ ಮಾಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆಗಲಿ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ದಿಂದ ನಾವು ಇಡೀ ಇಂಡಿಯಾದಲ್ಲಿನೇ ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದ್ವಿ. ಬಟ್ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ರಿಯಲ್ ಟೈಮ್ ಮಾನಿಟರಿಂಗ್ ಸಂಬಂಧಪಟ್ಟ ಡ್ರೋನ್ಸ್ ಬಳಸ್ಕೊಂಡು ಮತ್ತೆ ಎಲ್ಲ AI ಕ್ಯಾಮರಾಸ್ ಎಲ್ಲ ಬಳಸ್ಕೊಂಡು ನಾವು ಆನೆಗಳನ್ನ ರಿಯಲ್ ಟೈಮ್ನಲ್ಲಿ ನಾವು ಮಾನಿಟರ್ ಮಾಡಬೇಕು ಅಂತ ಇದೆ. ಬಟ್ ಈಗ ನಾವು ಮಾನಿಟರ್ ಮಾಡಬೇಕಂತ ನಾವು ಏನು ಸ್ವಲ್ಪ ಕಾಲದಲ್ಲಿ ಗುರಿ ಇದೆಯೋ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ನಾವು ಭದ್ರಾದಲ್ಲಿ ಎಲ್ಲ ಆನೆಗಳನ್ನ ನಾವು ಪರ್ಮನೆಂಟ್ ಆಗಿ ಸ್ಥಳಾಂತರ ಮಾಡಬೇಕು ಅಂತ ನಾವು ಅರಣ್ಯ ಇಲಾಖೆ ಅವರು ಆಲ್ರೆಡಿ ಡಿಸಿಷನ್ ತಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹಣ ರಿಲೀಸ್ ಆಗಿದೆ. ಟೆಂಡರ್ ಪ್ರಾಸೆಸ್ ಎಲ್ಲ ಮುಗಿದೋಗದ ಬಂದಿದೆ. ಈಗ ಅದರಲ್ಲಿ ರೈಲ್ ಬ್ಯಾರಿಕೇಡ್ ಮಾಡಿಕೊಂಡು ನಾವು ಸಾಫ್ಟ್ ರಿಲೀಸ್ಗಲ್ಲಿ ಆನೆಗಳನ್ನ ಎತ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಲ್ಲದೇ ಇನ್ನೊಂದು ಶಾರ್ಟ್ ಟೈಮ್ನಲ್ಲಿ ಜಗ್ಬೂರ್ ಒಂದು ವರ್ಷ ಪರಿಗಣಿಸಬೇಕು. ಸೊ ಅದು ಹೇಳಿದ್ರು. ಆಮೇಲೆ ನಮ್ಮ ಜನಸ್ಪಂದನದಲ್ಲಿ ನಾವು
ತಾಲೂಕು ಕಚೇರಿಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಅನೇಕ ಅವರ ಕುಂದುಕೊರತೆಗಳ ಬಗ್ಗೆ ಮೇಡಮ್ ನಾವು ಎಷ್ಟೋ ಮನವಿಗಳನ್ನ ಕೊಟ್ಟಿದ್ದೇವೆ, ಪರಿಹಾರ ಆಗಿಲ್ಲ, ಇದು ಮನವಿಗಳು ಬರ್ತಾ ಇತ್ತು. ಅದು ಅಲ್ಲದೆ ಏನಾಗ್ತದೆ, ಈ ಕಾಡಂಚಿನ ಊರುಗಳು ಇರ್ತದಲ್ಲ, ಈ ಅರೆಹಳ್ಳಿ, ಬಿಕ್ಕೋಡು, ಇಲ್ಲಿನ ಬರ್ತಕ್ಕಂಥ ಗ್ರಾಮಗಳು, ಗ್ರಾಮ ಪಂಚಾಯತಿಗಳು, ಈಗ ಏನಾಗ್ತದೆ, ಸಂಜೆ ಅವರು 5 ಗಂಟೆ ಒಳಗಡೆ ಮನೆಗೆ ಸೇರ್ಕೊಳ್ಬೇಕು, ಬೆಳಿಗ್ಗೆ ಅವರು ದಿನ ಬೇಗ ಶುರು ಮಾಡಬೇಕು, ಬೇರೆ ಕಡೆ ಹೋಗಿ ಬರಬೇಕು ಅಂದ್ರೆ ಅವ್ರಿಗೆ 1 ದಿನ ಹೊರಟೋಗ್ಬಿಡ್ತಾರೆ. ಏನೋ ಒಂದು ಮನವಿ ಕೊಟ್ಬಿಟ್ಟು ಅದನ್ನ ಫಾಲೋ ಅಪ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ಹಾಗಾಗಿ ಅದನ್ನ ಅವ್ರು ಮತ್ತೆ ಬಿಡ್ತಾರೆ. ಏನಪ್ಪಾ ಅದು ನಮ್ಗೆ ಬೇರೆ ಕೆಲಸ ಇದೆ. ಇವತ್ತು ಹೇಳ್ತಾ ಇದ್ರು ಎಷ್ಟೋ ಜನ ಕೂಲಿ ಕಾರ್ಮಿಕರು ಯಾಕೆ ತಮ್ಮ 1 ದಿನವನ್ನ ಕೂಲಿಯನ್ನ ಕಳ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ತಾರೆ. ಹಾಗಾಗಿ ಈ ಸಭೆ ಆಯೋಜಿಸಬೇಕಾದ್ರೂ ಕೆಲವರು ಬಂದ ಅಧಿಕಾರಿಗಳು ಹೇಳಿದ್ರು, ಮೇಡಮ್ ಇನ್ನೊಂದ್ಸರಿ ಯೋಚನೆ ಮಾಡಿ, ಹಾಸನಾಂಬ ಜಾತ್ರೆ ಮುಗಿದ್ ಬಿಡ್ಲಿ, ನಂತರ ತೆಗೆದುಕೊಳ್ಳೋಣ ಅಂತಲೂ ಹೇಳಿದ್ರು. ಸೊ ಇದು ಹಿಂಗೆ 1 ತಿಂಗಳು ಅಂತ 3 ತಿಂಗಳು ಹೊರಟೋಯ್ತು. ನಾನು ಹೇಳಿದೆ, ಇಲ್ಲ, ಇನ್ನೂ ನಾವು ಒಂದು ಬಾರಿ ಜನಗಳ ಹತ್ರ ಹೋಗ್ಬೇಕು, ಅಲ್ಲಿನ ಸಮಸ್ಯೆಗಳು ಏನಿದೆ ತಿಳಿಬೇಕು. ನೀವು ಅಂತ ಇದ್ರಿ, ಇಲ್ಲ ಆಫೀಸಲ್ಲಿ ಕುತ್ಕೊಂಡ್ರೆ ಅನೇಕ ವಿಷಯಗಳು ಗೊತ್ತಾಗೋದಿಲ್ಲ. ಇವತ್ತು ನಾವು ಸುಮಾರು 50 ಜನ ನಾನು ನೋಟ್ ಮಾಡ್ಕೊಳ್ತಿದ್ದೀನಿ, ಹೆಸರು ಬೈ ನೇಮ್ ನೋಟ್ ಮಾಡಿದ್ದೀನಿ. ಯಾಕೆಂದ್ರೆ ಅವರು ಇವತ್ತು ಸಮಯವನ್ನ, ಅವರ ಎನರ್ಜಿಯನ್ನ, ಅವರ ಒಂದು ಅಮೂಲ್ಯ ಸಮಯವನ್ನ, ಗಳಿಗೆಯನ್ನ ನಮಗೆ ಕೊಟ್ಟಿದ್ದಾರೆ ಈ ಸಮಸ್ಯೆ ಬಗ್ಗೆ. ಅಂದ್ರೆ ಅಷ್ಟೇ ನಮ್ಮ ಸಮಯನೂ ನಾವು ಇಡೀ ಇವತ್ತು ಎಷ್ಟೊಂದು ಸಭೆಗಳು ಮತ್ತೆ VC ಗೌರ್ಮೆಂಟಿಂದ ತಗೊಳ್ತಾ ಇದ್ದಾರೆ, ಅವ್ರಿಗೆ ಮೆಸೇಜ್ ಆಗ್ತದೆ, ನಾವು ಹರಹಳ್ಳಿಯಲ್ಲಿ ಒಂದು ಇಂತಹ ಕಾರ್ಯಕ್ರಮ ಇದೆ, ದಯವಿಟ್ಟು ನಮ್ಮನ್ನು ಹೊರಗೊಳಿಸಿ. ಅದನ್ನೆಲ್ಲ ಬಿಡು ಮಾಡಿಕೊಂಡು ನಮ್ಮ ಎಲ್ಲಾ ಇಲಾಖೆಯವರು ಇವತ್ತು ನಾವು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವರು ಕೃಷಿ ಇಲಾಖೆ, ಈ ರೀತಿಯಾಗಿ ಅನೇಕ ಇಲಾಖೆಗಳು ಇವತ್ತು ಕೂತ್ಕೊಂಡು ಅದರ ಮುಖ್ಯಸ್ಥರು ಮುಖ್ಯವಾಗಿ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಪರಿಹಾರದ ಎಲ್ಲಿನ ಮಾತು. ಆಮೇಲೆ ಒಬ್ಬೊಬ್ಬರು ಎಲ್ಲರಿಗೂ ಒಂದೇ ಸಮಸ್ಯೆ ಇರ್ಲಿಕ್ಕಿಲ್ಲ. ಇವತ್ತು ನಾನು ನೋಡೋ ಹಾಗೆ ಅನೇಕ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು. ಅವಾಗ ನಮಗೇನಾಗ್ತದೆ, ಸ್ಟ್ರಾಟಜಿಕಲಿ ಒಂದು ನಾವು ಯಾವ ರೀತಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ, ನಾವೇ ಏನು ಸಮಸ್ಯೆನೆಲ್ಲ ಪರಿಹಾರ ಮಾಡಿಬಿಡ್ತೇವೆ 1 ವಾರದಲ್ಲಿ ಅಂತ ನಾನು ಹೇಳೋದಿಲ್ಲ. ಆದರೆ ಅವಕ್ಕೆ ಯಾವ ಸಮಸ್ಯೆಗೆ ಎಷ್ಟು ಸಮಯಾವಕಾಶ ಬೇಕು, ಯಾವ ಸಮಸ್ಯೆಯನ್ನ ಯಾವ ಇಲಾಖೆಯವರು ಆದ್ಯತೆ ಮೇಲೆಗೆ ಪರಿಹಾರ ಮಾಡಬೇಕು, ಸ್ಪಂದನೆ ಮಾಡಬೇಕು, ಅದಕ್ಕೆ ಪರಿಹಾರವನ್ನ ಕೊಡಬೇಕು. ಒಂದು ಪ್ರಾಬ್ಲಮ್ ಅಂದ್ರೆ ಒಂದು ಸೊಲ್ಯೂಷನ್ ಕೊಡ್ಬೇಕಲ್ಲ. ಅದರ ಬಿಟ್ಟು ಅವರು ಮನವಿ ಕೊಡ್ತಾರೆ, ಇವರು ಇಟ್ಕೊಳ್ತಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಶರೀಫ್ ಅವರು ತುಂಬಾ ಚೆನ್ನಾಗಿ ಹೇಳೋದು, ಎಷ್ಟು ಚೆನ್ನಾಗಿ ಫೈಲ್ ಕಡತಗಳು ಎಲ್ಲೆಲ್ಲಿ ಹೋಗ್ತದೆ, ಯಾರ್ಯಾರ ಟೇಬಲ್ಗೆ ಹೋಗ್ತದೆ, ಮತ್ತೆ ಎಷ್ಟೆಷ್ಟು ಸಮಯ ತಗೊಳುತ್ತೆ, ಮತ್ತೆ ಹೆಂಗೆ ವಾಪಸ್ ಬರ್ತಾರೆ. ಅವ್ರೊಬ್ಬರಿಗೆ ಇಲ್ಲ. ಈಗ ಜನ ತುಂಬಾ ಬುದ್ಧಿವಂತರು. ನಾವು ಅವ್ರು ಕೊಡೋ ಅರ್ಜಿಗೆ ಏನಾಗ್ತದೆ ಅಂತ ತಿಳಿದೇ ಇರೋವಷ್ಟು ಮುಗ್ಧರಲ್ಲ. ಖಂಡಿತ ಅವ್ರಿಗೆ ವ್ಯವಸ್ಥೆ ಅರ್ಥ ಆಗುತ್ತೆ, ಹೇಗೆ ನಡೀತಿದೆ ಅಂತಲೂ ಗೊತ್ತು, ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ಅಂತಲೂ ಗೊತ್ತು. ಇಂದಿನ ಕಾಲದಲ್ಲಿ ಅಧಿಕಾರಿಗಳು ಗ್ಲಾಸ್ ಹೌಸ್, ಒಂದು ಗಾಜಿನ ಮನೆಯಲ್ಲಿ ನಾವು ಇರೋದು. ನಾವು ಅನ್ಕೊಳ್ತೇವೆ ನಾವು ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗಲ್ಲ, ಕಾಣಲ್ಲ. ಖಂಡಿತ ಕಾಣುತ್ತೆ. ನಾವು ಏನು ಮಾಡ್ತೇವೆ, ಹೇಗೆ ನಡ್ಕೊಳ್ತೇವೆ, ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ, ಯಾವ ರೀತಿ ಸ್ಪಂದಿಸ್ತವೆ, ಅದು ಪ್ರತಿಯೊಬ್ಬರಿಗೂ ಜನಗಳಿಗೆ ಗೊತ್ತಾಗ್ತದೆ. ಅಷ್ಟೊಂದು ನಮ್ಮ ಪ್ರಜ್ಞಾವಂತಿಕೆ ನಮ್ಮ ಜನಗಳಲ್ಲಿ ಇದೆ. ಸೊ ಹಾಗಾಗಿ ನಾನು ಹೇಳೋದು, ಇವತ್ತಿನ ಅನೇಕ ಸಮಸ್ಯೆಗಳಲ್ಲಿ, ಅದರಲ್ಲೂ ಕೆಲವೆಲ್ಲ ಒಂದು ತುಂಬಾ ಗಂಭೀರ ಸಮಸ್ಯೆಗಳಲ್ಲಿ ಹೇಳಬೇಕು ಅಂತಂದ್ರೆ, ನಾವು ಒಂದು ಇದೆಲ್ಲ ಸಮಸ್ಯೆಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ, ನೀವು ಮನವಿ ಕೊಡಿ ಅಲ್ಲ ಬಿಡಿ. ಆದ್ರೆ ಆ ಎಲ್ಲ ಸಮಸ್ಯೆಗಳ ಒಂದು ಇದಿದೆ. ಮುಂದಿನ ದಿನಗಳಲ್ಲಿ ನಾವು ಆ ಸಮಸ್ಯೆಗಳನ್ನ ಪ್ರತಿಯೊಂದನ್ನ ಒಂದು ಆ ಟೀಮ್ ಒಂದು ನಾನು ಹೇಳಿದ್ನಲ್ಲ, ಎಲ್ಲಾ ಸಮಸ್ಯೆ ಒಬ್ಬರಿಗೇನೆ ಬರುವುದಿಲ್ಲ, ಎಲ್ಲಾ ನಿವಾರಣೆ ಒಂದು ಕಡೆ ಆಗಲ್ಲ. ಅದನ್ನ ಒಂದು ಕಡೆ ಕೂಡಿಸ್ಬೇಕು, ಒಂದು ಸಂಘಟನೆ ಮಾಡಿಕೊಂಡು ಒಂದು ಕೂಡಿಸ್ಕೊಂಡು ನೀವು ಯಾವ ಕೆಲಸ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಲೀಡರ್ಶಿಪ್ ಇರಬೇಕಾಗುತ್ತೆ. ಸೊ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ನಮಗೂ ಒಂದು ಅವಕಾಶ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಎಲ್ಲಾ ಕಾರ್ಯಗಳನ್ನ ಬಿಟ್ಟು ಇದಕ್ಕೆ ಬಂದಿದ್ದು ನಮ್ಮ ಹರಹಳ್ಳಿಯಲ್ಲಿ. ಅದರಲ್ಲೂ ನಾನು ಇಲ್ಲಿ ಆಯೋಜಿಸಲಿಕ್ಕೆ ಯಾಕೆ ಹೇಳಿದೆ ಅಂದ್ರೆ,
ನಾವು ಮೊದಲು ಬಿಕ್ಕೋಡು ಅಥವಾ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಮಾಡಬೇಕು ಅಂತ ಇದ್ವಿ. ಆದ್ರೆ ಇಲ್ಲಿ ಆದ್ರೆ ಅದು ಸೋಮವಾರನೇ ನಾವು ಚೂಸ್ ಮಾಡ್ಕೊಂಡ್ವಿ. ಏನೆಲ್ಲ ಕೆಲಸ ಬೇರೆ ಬೇರೆ ದಿನ ಇಟ್ಟಿದ್ವಿ. ನಮ್ಗೆ ಹೇಳಿದ್ರು, ಮೇಡಮ್ ಸೋಮವಾರ ಸಂತೆ ಇರ್ತದೆ, ಜನ ಬರ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅವರಿಗಾಗಿ ಒಂದು ಉಚಿತ ಆರೋಗ್ಯ ಶಿಬಿರ ಹಾಕೋಣ. ಆಮೇಲೆ ಹಿರಿಯ ನಾಗರಿಕರಿಗೆ ಗ್ಲಾಸ್ ಸ್ಪೆಕ್ಟಕಲ್ಸ್ ಅದನ್ನ ಕೊಡಿಸೋಣ. ಡಯಾಬಿಟಿಸ್ ಮತ್ತು ಇತರೆ ರೋಗಗಳ ತಪಾಸಣೆ ಮಾಡಿಸೋಣ. ಕೃಷಿ ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತುಂಬಾ ಚೆನ್ನಾಗಿ ಪೋಷಣ ಅಭಿಯಾನ, ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಅಭಿಯಾನ. ಇದು ಒಟ್ಟಾರೆ ಒಂದು ಸಣ್ಣ ನಿಮಗೆ ಅಂದ ಹಾಗೆ ಬರೀ ಒಂದು ವಿಷಯದ ಬಗ್ಗೆ ಚರ್ಚೆ ಇಲ್ಲ. ಒಬ್ಬರು ಕೇಳ್ತಾ ಇದ್ರು, ನಮಗೆ ಉತ್ತರ ಕೊಡಬೇಕು, ಆತ್ಮವಿಶ್ವಾಸ ಅಂದ್ರೆ ಏನು ಅಂತ ಹೇಳಿ. ನಮ್ಮ ದೇಶದಲ್ಲಿ ನಮಗೆ ಮೊದಲಿರಬೇಕಾಗಿರೋದು ನಮ್ಮ ದೇಶದ ಪ್ರಜೆಗಳಿಗೆ ಆತ್ಮವಿಶ್ವಾಸ. ಅದು ಮೂಡದೇ ಇದ್ರೆ ಹೇಗೆ? ಒಂದು ನಂಬಿಕೆ ಹಾರಣ. ಆ ಆತ್ಮವಿಶ್ವಾಸ ಬರೀ ಒಂದರಲ್ಲಿ ಅಲ್ಲ, ಎಲ್ಲಾ ತರದಲ್ಲಿ ಇರಬೇಕಾಗ್ತದೆ. ಇದು ಒಂದು ಎಷ್ಟು ಚೆನ್ನಾಗಿ ತಮ್ಮೆಲ್ಲ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಿ. ಎಷ್ಟೋ ಸಾರಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ನೋವನ್ನ ವ್ಯಕ್ತಪಡಿಸಿದ್ದೀರಿ. ಹೌದು, ಯಾಕೆ ವ್ಯಕ್ತಪಡಿಸಿದ್ರಿ? ನಿಮಗೆ ಎಲ್ಲೋ ಒಂದು ಕಡೆ ನಂಬಿಕೆ, ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ. ಒಂದು ಸ್ಪಂದನ, ಒಂದು ಕನೆಕ್ಷನ್, ಸಂಪರ್ಕ ಹಾಕ್ಬೇಕಲ್ಲ. ನಾನು ಅಲ್ಲಿ ಕೂತಿದ್ರೆ ಹೇಗೆ ನಾನು ಅರಹಳ್ಳಿ ನೋಡ್ತಾ ಇದ್ದೆ, ಅರಹಳ್ಳಿ ಜನತೆಯನ್ನ ನೋಡ್ತಾ ಇದ್ದೆ, ಸಮಸ್ಯೆಗಳನ್ನ ತಿಳಿತಾ ಇದ್ದೆ. ಆ ಸಮಸ್ಯೆ ಆಳವನ್ನ, ಸಮಸ್ಯೆ ಎಲ್ಲರಿಗೂ ಗೊತ್ತಾಗ್ತದೆ, ಸೂಪರ್ಫಿಷಿಯಲ್. ಆ ಮೇಡಮ್ ನನಗೆ ಅದಿಲ್ಲ, ರಸ್ತೆ ಅವರು 15 ವರ್ಷ ತುಂಬಿದೆ ಅಂತೇಳಿ ಅವ್ರಿಗೆ ವರ್ಗಾವಣೆ ಆಗಿದೆ ಅಂತ ನಾನು ಈಗ ಕೇಳ್ಪಟ್ಟೆ ಮಮತಾ ಆಗಿ. ನಾನು ಕೂಡಲೇ ಆರೋಗ್ಯ ಇಲಾಖೆ ಕಮಿಷನರ್ ಅವರಿಗೆ ಮತ್ತೆ ಮೇಲಾಧಿಕಾರಿಗಳಿಗೆ ಮಾತಾಡಿ ಅವರು ಇಚ್ಛೆ ಪಟ್ಟಲ್ಲಿ ಮತ್ತೆ ಅವರನ್ನ ಯೋಜನೆ ಮಾಡಲಿಕ್ಕೆ ನೋಡಿ, ಅಥವಾ ಅವರ ಸೇವೆಯಲ್ಲಿ ಇನ್ನೊಬ್ಬರಿಗೆ ಹಾಕಬೇಕು. ಜೊತೆಗೆ ಅನಸ್ತೇಷನ್ ಇಲ್ಲ, ಅನಸ್ತೇಷನ್ಗೆ ಆನ್ ಕಾಲ್, ಅಂದ್ರೆ ಯಾವಾಗ ಸರ್ಜರಿ ಅವಶ್ಯ ಇದೆ ಅವಾಗ ಅನಸ್ತೇಷನ್ಗೆ ಹಾಕ್ಬೇಕು. ಮತ್ತೆ ಅಲ್ಲಿನ ಸಿಬ್ಬಂದಿನ, ಯಾಕಂದ್ರೆ ಇದು ದೊಡ್ಡ ಹೋಬಳಿಗೆ, ಯಾಕಂದ್ರೆ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲಾ ಜನ ಇಲ್ಲೇ ಬರ್ತಾರೆ. ಅವ್ರಿಗೆ ಇಲ್ಲಿಂದ ಮತ್ತೆ ಹಾಸನ ಹೋಗೋದು ದೂರ, ಮತ್ತೆ ನೈಟ್ ಆಗ್ಬಿಟ್ರೆ ಬೇಲೂರು ಆ ಕಡೆ ಎಲ್ಲ ಹೋಗೋದು ದೂರ. ಸೊ ಜನಗಳ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲೂ ಸಹ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇನೆ.